ಕಿರುಕುಳ ಹೆಚ್ಚಾಗಿದೆ. 1 ತಿಂಗಳು ಕಂತು ಕಟ್ಟುವುದು ತಪ್ಪಿಟ್ಟು ಮನೆ ಬಳಿ ಬಂದು ಟಾರ್ಚರ್ ಕೊಡ್ತಿದ್ದಾರೆ. ಹೀಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಟಾರ್ಚರ್ ತಾಳಲಾರದೆ ರಾಜ್ಯದಲ್ಲಿ ಈವರೆಗೂ 3 ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರಾಮನಗರ, ರಾಯಚೂರು, ಬೆಳಗಾವಿಯಲ್ಲಿ ಒಬ್ಬೊಬ್ಬರು ಸಾವಿಗೆ ಶರಣಾಗಿದ್ದಾರೆ. ಕೆಲವೆಡೆ ಸಾಲ ಕೊಟ್ಟವರ ಕಾಟ ತಡೆಯಲಾಗದೆ ಮನೆಗೆ ಬೀಗ ಹಾಕಿಕೊಂಡು ಊರು ತೊರೆದಿದ್ದಾರೆ. ಸಾಲ ಕಟ್ಟದಕ್ಕೆ ಬಾಣಂತಿಯನ್ನ ಹೊರಹಾಕಿ ಮನೆ ಸೀಸ್. ಹೌದು, ಸಾಲ ತೆಗೆದುಕೊಂಡಿದ್ದಾರೆ, ಸಾಲ ವಾಪಸ್ ಮರುಪಾವತಿ ಮಾಡಬೇಕು ನಿಜ. ಹಾಗಂತ ಯಾವುದೇ ಫೈನಾನ್ಸ್ ಕಂಪನಿ ಟಾರ್ಚರ್ ಕೊಡುವಂತಿಲ್ಲ. ಹೇಗಿದ್ರು ಬೆಳಗಾವಿಯಲ್ಲಿ, ಅದರಲ್ಲೂ ಸುವರ್ಣಸೌಧದ ಪಕ್ಕದ ಗ್ರಾಮ ತಾಲ್ಹಾಳದಲ್ಲಿ ಬಾಣಂತಿ ಇದ್ರೂ ಕರುಣೆ ತೋರದ ಕಟುಕರು ಮನೆ ಸೀಸ್ ಮಾಡಿದ್ದಾರೆ. ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಕುಟುಂಬ ಬೆಕ್ಕಿ ಬೆಕ್ಕಿ ಕಣ್ಣೀರಿಟ್ಟಿದ್ದಾರೆ. ಪಾತ್ರೆ ಪಗಡೆಯೆಲ್ಲ ಮನೆಯಿಂದಾಚೆ ಎಸೆದಿದ್ದಾರೆ. ಸಾಲ ತೆಗೆದುಕೊಂಡ್ರು 6 ತಿಂಗಳು ಸಬ್ಸಿಡಿ ಕೊಡುತ್ತೇವೆ ಎಂದು ಮೋಸ ಮಾಡಿದ್ದಾರೆ. ಸಾಲ ಮರುಪಾವತಿ ಮಾಡಲೇಬೇಕು ಎಂದು ಮನೆ ಸೀಸ್ ಮಾಡಿದ್ದಾರೆ ಎಂದು ಸಾಲ ತೆಗೆದುಕೊಂಡವರು ಆರೋಪಿಸಿದ್ದಾರೆ. ಇನ್ನು ಬಾಣಂತಿಯನ್ನ ಮನೆಯಿಂದ ಹೊರಹಾಕಿ ಮನೆ ಸೀಸ್ ಮಾಡಿರುವ ಘಟನೆ ತಿಳಿದ ಜಿಲ್ಲಾಧಿಕಾರಿ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. ಬಳಿಕ ಮಾತನಾಡಿದ ಡಿಸಿ ಮೊಹಮ್ಮದ್ ರೋಷನ್, ಮಧ್ಯವರ್ತಿಗಳ ಹಾವಳಿಯಿಂದ ಈ ರೀತಿ ಆಗ್ತಾ ಇದೆ ಎಂದಿದ್ದಾರೆ. ಕಠಿಣ ಕ್ರಮ ತೆಗೆದುಕೊಳ್ಳುವ ಭರವಸೆ ನೀಡಿದ್ದಾರೆ. ಇನ್ನು ಬೆಳಗಾವಿಯ ಕತೆ ಒಂದೆಡೆಯಾದ್ರೆ, ಹಾವೇರಿಯಲ್ಲಿ ಮೈಕ್ರೋ ಕಿರುಕುಳಕ್ಕೆ ಬೇಸತ್ತ ಮಹಿಳೆ ತನ್ನ ತಾಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪೋಸ್ಟ್ ಮಾಡಿದ್ದಾರೆ. ತಾಳಿ ಬದಲು ಅರಿಶಿನ ಕೊಂಬು ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಅಂಗವಿಕಲ ಪುತ್ರನ ಜೊತೆ ಕಣ್ಣೀರು ಹಾಕುತ್ತಿದ್ದಾರೆ. ಸಾಲ ಕಟ್ಟಲು ಸಮಯಾವಕಾಶ ಕೇಳಿದ್ರೂ ಫೈನಾನ್ಸ್ನವರು ಒಪ್ಪುತ್ತಿಲ್ಲ. ಮಾಂಗಲ್ಯ ಭಾಗ್ಯ ಉಳಿಸಿಕೊಡಲು ಸಿಎಂಗೆ ಮಹಿಳೆ ಮನವಿ ಮಾಡಿದ್ದಾರೆ.